ಪಂಚಭೂತಗಳಿಂದ ತಯಾರಾಗಿರ್ತಕ್ಕಂಥ ಶರೀರ ಏನ್ರಿ ಪಂಚಭೂತದೊಳಗಿಂದ ಲೀನ್ ಆಗಿಬಿಡ್ಬೇಕು. ಅದಕ್ಕಾಗಿ ನಾಗಲಿಂಗಪ್ಪ ಒಂದು ಸರಿ ಏನ್ರಿ ಹುಬ್ಬಳ್ಳಿ ಸಿದ್ಧಾರೂಢರಿಂದ ಬಂದ್ರು. ಯಾವಾಗಿಂದ ಹುಬ್ಬಳ್ಳಿ ಸಿದ್ಧಾರೂಢರು ನಾಗಲಿಂಗಪ್ಪನಿಂದ ಭೇಟಿಗೆ ಬಂದಾಗ ಯಾವಾಗ ಹುಬ್ಬಳ್ಳಿ ಸಿದ್ಧಾರೂಢರು ಮೈ ಮೇಗಿಂದ ತಿಳಿಯದಿಂದ ದೋತ್ರ ಶಲ್ಯ ಹೊಚ್ಕೋತಿದ್ರು. ಸಿದ್ಧಾರೂಢರು ಮೈ ಮ್ಯಾಗ ತಿಳಿಯದಿಂದ ದೋತ್ರ ಶಲ್ಯ ಹೊಚ್ಕೋತಿದ್ರು. ಯಾವಾಗಿಂದ ಬಂದು ಒಬ್ರಿಗೊಬ್ರಿಗೆ ಮಾತಾಡಕತ್ತಾರ. ಸಿದ್ಧಾರೂಢರು ಶಿಷ್ಯರೆಲ್ಲ ಅವ್ರ ಸಂಕಟ ಅದಾರ. ಆದ್ರ ಯಾವಾಗಿಂದ ನಾಗಲಿಂಗಪ್ಪ ಸಿದ್ಧಾರೂಢರನ್ನ ನೋಡಿ ಹಿಂಗೆ ಮಾತಾಡ್ಕೋತ ಏನ್ ಮಾಡದ ತಿಳ್ಕೊಂಡ ಕೇಳಿದ್ರ ಅವ್ರ ಮೈ ಮ್ಯಾಗಿಂದ ಶಲ್ಯ ಕಚ್ಕೊಂಡು 6 ತುಕಡಿ ಮಾಡಿ ಹರಿದು ಹೋಗದ್ನತ್. ಏನ್ರಿ 6 ತುಕಡಿ ಮಾಡಿ ಹರಿದು ಹೋಗದ ಬಿಟ್ಟ. ಅದು ಹೆಂಗ್ ಹೋಗದ? ಒಂದು ಭೂಮಿಗಿಂದ ಹೋಗದ, ಒಂದು ಬೆಂಕಿಯಾಗಿಂದ ಹೋಗದ, ಒಂದು ನೀರಾಗ ಹೋಗದ, ಒಂದು ಗಾಳಿಯಾಗಿಂದ ಹೋಗದ. ಹಿಂಗೆ ಎಲ್ಲ ಏನ್ರಿ 5 ದಿಕ್ಕಿಗಿಂದ ಒಂದೊಂದಿಂದ 5 ಅಂದ ಹೋಗದ. ಒಂದು ಮಾತ್ರ ಸಿದ್ಧಾರೂಢರ ಹೆಗಲ ಮ್ಯಾಗ ಹಾಕದ್ನತ್. ಸಿದ್ಧಾರೂಢರ ಹೆಗಲ ಒಟ್ಟು 6 ತುಕಡಿ ಮಾಡಿದ್ದ ಶಲ್ಯದಾಗ 5 ತುಕಡಿ ಒಂದೊಂದು ಕಡೆಗಿಂದ ಹೋಗದ. ಆದ್ರ ಒಂದು ತುಕಡಿ ಮಾತ್ರ ಸಿದ್ಧಾರೂಢರ ಹೆಗಲ ಮ್ಯಾಗಿಂದ ಹಾಕದ. ಎಲ್ಲ ಸಿದ್ಧಾರೂಢರ ಹಿಂದೆ ಶಿಷ್ಯರೆಲ್ಲ ಸಿಟ್ಟು ಬಂದ್ಬಿಡ್ತಾವ್ರಿ. ಏನಿದು ನಮ್ಮ ಗುರುವಿನಿಂದ ಮೈ ಮ್ಯಾಗಿನಿಂದ ಶಲ್ಯ ಚಲೋ ಇದ್ದಿದ್ದ ಶಲ್ಯ ತಗೊಂಡು ಹಿಂಗ ಹರಿದಿಂದ ತುಕಡಿ ಮಾಡ್ಯಾನ ಹೋಗದ್ನಲ್ಲ, ಅದ್ರಾಗಿಂದ 6 ತುಕಡಿ ಮಾಡ್ಯಾನ. ಏನ್ರಿ ಸಿಟ್ಟು ಬಂದ ನಾಗಲಿಂಗಪ್ಪ ಹಿಂಗ್ಯಾಕೆ ಮಾಡಿದೆ ತಿಳ್ಕೊಂಡೊಂದು ಒಂದು ಕಡೆಗಿಂದ ನಾಗಲಿಂಗಪ್ಪ ಕೇಳಕತ್ತಾರ. ಆದ್ರ ಅವ ಯಾಕೆ ಮಾಡ್ಯಾನ ಅನ್ನೋದನ್ನು ಸಿದ್ಧಾರೂಢರಿಗೆ ಒಬ್ಬರಿಗೆ ಗೊತ್ತಿತ್ತು. ಯಾಕಂದ್ರೆ ಜ್ಞಾನಿ ಮೇಲೇತು ಏಕ್ ಬಾತೆ, ಗದೆ ಮೇಲೇತು ದೋಲಾತೆ. ಜ್ಞಾನಿ ಮಾತ ಜ್ಞಾನಿಗೆ ತಿಳಿತಾವ ಹೊರತಾಗಿ ಏನ್ರಿ ಕತ್ತಿ ಮಾತಂದ್ರೆ ಕತ್ತಿ ತಿಳಿತಾವ. ಹೌದಲ್ರಿ? ಕತ್ತಿ ಮಾತು ಕತ್ತಿಗೆ ತಿಳಿತಾವ. ಅವು ಹಿಂದಿ ಮಾತಾಡ್ತಾವ. ಕತ್ತಿ ಹೈಕ್ಯ ಕತ್ತಿಗಳು ಹಿಂದಿ ಮಾತಾಡ್ತಾವೆಲ್ಲ. ನಿನ್ನೆ ಹೆಂಗ ನಾಯಿ ಕನ್ನಡ ಮಾತಾಡ್ದವಲ್ಲ ಹಂಗ ಕತ್ತಿನೂ ಕೂಡ ಕನ್ನಡ ಮಾತಾಡ್ತಾವ. ಏನ್ರಿ ಹಿಂದಿ ಮಾತಾಡ್ತಾವ. ಹೈಕ್ಯ ಬೆಕ್ ಹಿಂದಿ ಮಾತಾಡ್ತಾವಿಲ್ರಿ. ಎಷ್ಟು ಚಂದ ಅಂತಾವ. ಮಯ್ಯಾವು ಹೆಣ್ಣು ಬೆಕ್ಕಂತಾವ. ಅದು ಹಿಂದಿಯಾಗ ಎಷ್ಟು ಚಂದ ಅಂತ ಮಯ್ಯಾವು ಅಂದ್ರೆ ನಾ ಬರಲಿ ಅದಕ್ಕೆ ಅದು ಗಂಡು ಬಾವಾಗಿರ್ತದಲ್ಲ ಆವತ್ತ. ಏನ್ರಿ ಮಯ್ಯಾವು ಇದು ಅಂತದ ಆವತ್ತ. ಅವು ಹಿಂದಿ ಮಾತಾಡ್ತಿರ್ತಾವ. ಲಕ್ಷ ಕೋಟಿ ಕೇಳ್ಬೇಕು ನಾವು ಮ್ಯಾವ್ ಅಂತವತ್ತಲ್ಲ. ಮಯ್ಯಾವು ಚಂದ ಅಂತಾವು. ಚಂದ ಹಿಂದ್ಯಾಗ ಹೆಣ್ಣು ಬೇಕು. ಕತ್ತಿ ಮಾತಂದ ಕತ್ತಿಗೆ ತಿಳಿತದ, ಜ್ಞಾನಿ ಮಾತಂದ ಜ್ಞಾನಿಗೆ ತಿಳಿತದ. ಯಾಕ್ರಿ? ಜ್ಞಾನಿಗಳ ಮಾತು ಜ್ಞಾನಿಗೆ ತಿಳಿತದ. ಹಿಂದೆ ಅನುಭವ ಮಂಟಪದೊಳಗ ಅಲ್ಲಂ ಪ್ರಭುದೇವರಂದ್ರೆ ಸಿಂಹಾಸನ ಮೇಲೆ ಕುಂತಿದ್ರು. ಶೂನ್ಯ ಪೀಠದ ಒಡೆಯರವರು ಪ್ರಭುದೇವ್ರು. ಒಂದು ಎಲ್ಲ ಶರಣರೆಲ್ಲ ಎದುರಿಗೆಂದ ಕುಂತಾರ. ವಚನ ಸಾಹಿತ್ಯಗಳ ಬಗ್ಗೆ ಚಿಂತನೆ ಮಾಡಕತ್ತಾರ. ಸಾಯಂಕಾಲ 5 ಗಂಟೆ ಸಮಯ. ಸಾಯಂಕಾಲದ 5 ಗಂಟೆ ಸಮಯ ಅನುಭವ ಮಂಟಪದೊಳಗಿಂದ ಚಿಂತನೆ ಮಾಡಕತ್ತಿದ್ರು. ಯಾರ್ಯಾರಿಂದ ಹೊಸ ವಚನ ಬರೀತಾರಲ್ಲ ಅದನ್ನ ಎದ್ದು ನಿಂತುಕೊಂಡ ಓದವ್ರು. ಇದರ ಅರ್ಥ ಒಬ್ರು ಹೇಳಬೇಕು. ಹಿಂಗ ಅನುಭವ ಮಂಟಪ ಅಂತಂದ್ರೆ ಅದನ್ನೇ ವಚನ ಸಾಹಿತ್ಯದ ಬಗ್ಗೆ ಏನ್ರಿ ಅವರಲ್ಲಿ ಏನು ಜ್ಞಾನ ಅದ, ಎಟ್ರ ಮಟ್ಟಿಗೆ ವಚನ ಬರ್ದಾರ, ಈ ವಚನದೊಳಗೆ ಏನ್ರ ತಪ್ಪದೇನು ಏನೈತಿ, ಹಿರಿಯರಾಗಿರ್ತಕ್ಕಂಥ ಪ್ರಭುದೇವರು ಅದನ್ನ ತಿದ್ದಬೇಕು. ಅನುಭವ ಮಂಟಪದೊಳಗ ಎಲ್ಲ ಶರಣರೆಲ್ಲ ಕುತ್ಕೊಂಡಿದ್ರು. ಎಲ್ಲಾ ಶರಣರಿಂದ ಕುಂತಾಗ ಪ್ರಭುದೇವ್ರು ಏನ್ ತಿಳಿತು ಏನಿಲ್ಲ ಎಲ್ಲ ಶರಣರಿಗೆ ಒಂದು ಪ್ರಶ್ನೆ ಮಾಡಿದ್ರ. ಏನ್ರಿ ಶರಣರಿಗೆ ಒಂದು ಪ್ರಶ್ನೆ ಮಾಡಿದ್ರು. ಏನು ಪ್ರಶ್ನೆ? ಕೈಲಾಸಕ್ಕೆಂದ ಯಾರು ಹೋಗ್ತೀರಿ ತಗೊಂಡು ಪ್ರಶ್ನೆ ಮಾಡಿದ್ರು. ಕೈಲಾಸಕ್ಕೆಂದ ಯಾರು ಹೋಗ್ತೀರಿ? ಈಗ ನಾನೇ ನಿಮಗೆಂದ ಕೇಳ್ತೀನಿ, 8 ಮಂದಿ ಕುಂತೀರಲ್ಲ, ಕೈಲಾಸಕ್ಕೆ ಯಾರು ಹೋಗ್ತೀರಿ? ಅಯ್ಯೋ ಜಲ್ದಿನ ಕಳಿಸ್ಬೇಕನ್ನಾಗತ್ತಾನೆ ಅವ್ರು ಭಯ ಮಾಡಂತಾರ. ಏನ್ರಿ ಕೈಲಾಸಕ್ಕೆಂದ ಯಾರು ಹೋಗ್ತೀರಿ? ಇದು ಪ್ರಶ್ನೆ. ಇನ್ನ ಉಣ್ಣಕ್ಕೆ ಯಾರು ಹೋಗ್ತೀರಿ ಅಥವಾ ಏನ್ರಿ ಹುಗ್ಗಿಗೆ ಯಾರು ಹೋಗ್ತೀರ? ಕೈಲಾಸಕ್ಕೆ ಹೋಗೋರು ಬೇಕಲ್ಲ. ಏನ್ರಿ ಪ್ರಭುದೇವರಿಂದ ಪ್ರಶ್ನೆ ಮಾಡ್ತಾರೆ. ಎಲ್ಲ ಶರಣರಿಗೆಂದ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿ ಅವಾಗ ಕೈಲಾಸಕ್ಕೆಂದ ಯಾರು ಹೋಗ್ತೀರಿಪ್ಪ ತಗೊಂಡ ಕೇಳಿದಾಗ ಯಾವ ಶರಣರು ಹೆಂಗೆ ನೀವು ಕುಂತಿರಲ್ಲ ಎಲ್ಲರೂ ಹಿಂಗೆ ಕೂತ್ರು. ಯಾರು ಉತ್ತರ ಹೇಳಿಲ್ಲ. ಕೊನೆಗೆಂದ ಬಸವಣ್ಣನವರು ಎದ್ದು ನಿಂತರು. ಒಂದು ಅರ್ಧ ತಾಸು ಆದ ಬಳಿಕ ಯಪ್ಪ ಇನ್ನೊಮ್ಮೆ ಪ್ರಶ್ನೆ ಕೇಳ್ರಿಪ್ಪ ಅಂದ್ರು. ಏನಿಲ್ಲ ಬಸವಣ್ಣ, ಕೈಲಾಸಕ್ಕೆಂದ ಯಾರು ಹೋಗ್ತೀರಿ? ಬಸವಣ್ಣವ್ರು ಅಂದ್ರೆ ನಕ್ಕೊಂತ. ಯಾಕಂದ್ರೆ ಅವ್ರು ಏನು ಪ್ರಶ್ನೆ ಕೇಳ್ಯಾರತ್ತ ಅನ್ನೋದು ಬಸವಣ್ಣಗೆ ತಿಳಿದಿತ್ತು. ಅದಕ್ಕೆ ಬಸವಣ್ಣ ಏನಂದ, ಕೈಲಾಸಕ್ಕೆಂದ ಯಾರು ಹೋಗ್ತೀರಿ ಅಂತ ತಿಳ್ಕೊಂಡು ಪ್ರಶ್ನೆ ಕೇಳಿದಾಗ ಬಸವಣ್ಣವ್ರು ಅಂದ್ರು, ಯಪ್ಪ ನಾವು ಹಾದು ಹೋಗ್ಬೋದು ಅಂತ. ನೋಡ್ರಿ ಬಸವಣ್ಣವ್ರು ಅಂತಾರ ನಾವು ಹೋದ್ರಿಂದ ಹೋಗ್ಬೋದು.
ಯಾವಾಗಿಂದ ನಾವು ಹೋದ್ರಿಂದ ಹೋಗ್ಬೋದು ಅಂತ ತಿಳ್ಕೊಂಡ ಬಸವಣ್ಣವ್ರು ಉತ್ತರ ಕೊಟ್ಟಾಗ ಎಲ್ಲ ಶರಣರು ಬೈಲಕತ್ರು ಬಸವಣ್ಣಗೆ ಅಹಂಕಾರ ಬಂದದ ಒಬ್ಬನೇ ಹೋಗ್ಕನ ಕೈಲಾಸಕ್ಕೆ. ಯಾಕಂದ್ರೆ ಮಾತಿನ ಅರ್ಥ ತಿಳಿಲಾರ್ದವ್ರು ಅಂದ ಮತ್ತೆ ಒದರಾಡವ್ರಲ್ರಿ. ಈಗ ಮಾತಿನೊಳಗೆ ಅಂದ್ರೆ ಜಗಳ ಎದಕ್ಕೆ ಬರ್ತಾವ ತಿಳ್ಕೊಂಡ ಕೇಳಿದ್ರ ಜಗಳ ಎದಕ್ಕೆ ಬರ್ತಾವ್ರಿ ಮಾತಿನಾಗೆ ಯಾವನಿಗೆ ಮಾತಿನ ಅರ್ಥ ಆಗಂಗಿಲ್ಲಲ್ಲ, ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅವನು ಜಗಳ ತೆಗಿತಾನ. ಮತ್ತೆ ಅರ್ಥ ಆದವಂದ ಏಸ್ ಕಾಲಕ್ಕೆ ಕೂಡ ಜಗಳ ತೆಗಿಯಂಗಿಲ್ಲ. ಇವ್ರೆಲ್ಲ ಶರಣರೆಲ್ಲ ಬಸವಣ್ಣಿಗೆಂದ ಅಹಂಕಾರ ಬಂದದ, ಬಸವಣ್ಣಿಗೆಂದ ಸೊಕ್ಕ ಬಂದದ, ಇವ್ ಒಬ್ಬನೇ ಹೋಗ್ಕನೇನು ಕೈಲಾಸಕ್ಕ, ಯಾಕಂದ್ರೆ ನಾವೇನ್ ಮಾಡೀವಿ. ಹಿಂಗೆಲ್ಲ ಚರ್ಚೆ ನಡೀತು. ಬಸವಣ್ಣ ಉತ್ತರ ಕೊಟ್ಟಿದ್ದು ಪ್ರಭುದೇವ್ರಿಗೆ ತಿಳಿತು. ಪ್ರಭುದೇವರಿಂದ ಕೇಳಿ ಪ್ರಶ್ನೆ ಬಸವಣ್ಣಗೆಂದ ತಿಳಿತು. ಒಬ್ರಿಗೊಬ್ರು ಮುಖ ನೋಡ್ಕೋತ ನಗಲಕತ್ರ. ಯಾಕಂದ್ರೆ ಮಾತು ಅರ್ಥ ಆದಾಗೇನೆ ನಗು ಬರ್ತದಲ್ರಿ, ಉಳಿದವ್ರಿಗೆಂದ ತಿಳಿದಿಲ್ಲ. ಯಾವಾಗಿಂದ ಬಸವಣ್ಣಗ ಎಲ್ಲರೂ ಕೂಡ ಬೈತಿದ್ರು, ಪ್ರಭುದೇವ್ರು ನಗಲಕತ್ರು, ಒಂದ್ ಕಡೆಗೆ ಬಸವಣ್ಣ ನಗಲಕತ್ತ. ಅವಾಗಿಂದ ಎಲ್ಲರೂ ಶರಣರು ಶಾಂತರಾಗಿರಪ್ಪ, ಶಾಂತ ಆಗಿರತ್ತಿ ಕೊಡಂದಾಗ ಅವಾಗ ಪ್ರಭುದೇವ್ರು ಅಂದ್ರು, ಬಸವಣ್ಣ ನಿನಗೆ ಹಿಂಗ ಅನ್ನಕತ್ತಾರಪ್ಪ, ಎಲ್ಲ ಶರಣರು ಬೈಲಕತ್ತಾರಲ್ಲ, ಇದಕ್ಕೆ ಏನ್ ಹೇಳ್ತಿ ಎತ್ತಿಕೊಂಡಂದಾಗ ಅವಾಗ ಬಸವಣ್ಣವ್ರು ಅಂದ್ರು, ಕೈಲಾಸಕ್ಕೆಂದ ಯಾರು ಹೋಗ್ತೀರಿ ಎತ್ತಿಕೊಂಡ ಕೇಳಿದಾಗ ಬಸವಣ್ಣವ್ರು ಇಟ್ಟು ಚಂದ ಉತ್ತರ ಕೊಟ್ರಲ್ಲ, ಅದಕ್ಕ ನಾ ಹೋದ್ರಿಂದ ಹೋಗ್ಬೋದು ಎತ್ತಿಕೊಂಡಂದ್ರ ನಾ ಅನ್ನುವಂತ ಅಹಂಕಾರ ಹೋದಾಗ ಕೈಲಾಸಕ್ಕೆಂದ ಹೋಗಕ್ ಬರ್ತದ ಅಂತ ಬಸವಣ್ಣವ್ರು ಉತ್ತರ ಕೊಟ್ಟಿದ್ರತ್ತ. ನಾವು ಹೋದ್ರೆ ಹೋಗ್ಬೋದು, ನಾ ಅನ್ನುವಂಥದ್ದು ಇರ್ತದಲ್ರಿ ಮನುಷ್ಯನ ಬಳಿ. ನಾ ಅನ್ನುವಂಥದ್ದು ಇತ್ತು ಅಂದ್ರೆ ಏಸ್ ಕಾಲಕ್ಕೂ ಕೈಲಾಸಕ್ಕಲ್ಲ, ಎಲ್ಲಿನೂ ಹೋಲಕ್ಕಾಗಂಗಿಲ್ಲ ಮಗ. ನಾನು ನಂದು ನನ್ನಿಂದಲೇ ಆಗಬೇಕು ಏನ್ರಿ. ಇದನ್ನೆಲ್ಲ ಅಳಿಲೆತ್ತುಕೊಂಡ್ರೆ ನಾನು ನಿಮಗೆ ಹೇಳಿನಿಲ್ಲ, ತಾಯಿ ಗರ್ಭದೊಳಗಿದ್ದಾಗನೇ ಭಗವಂತನಿಗೆ ಮಾತು ಕೊಟ್ಟು ಬಂದೀವಿ ನಾವು. ಅಲ್ಲಿ ನಾನು ನಂದು ನನ್ನಿಂದಲೇ ಏನ್ರಿ ನನಗಾಗಿ ನೆತ್ತುಕೊಂಡ ನಮ್ಮಂಥದ್ದು ಏನೈತಲ್ಲ, ಇದನ್ನೆಲ್ಲಾನು ಕೂಡ ಬಿಡ್ಬೇಕತ್ತುಕೊಂಡ್ರೆ ನಾವು ತಾಯಿ ಗರ್ಭದಿಂದ ಭೂಮಿಗೆ ಬರಾಗ ಭಗವಂತನಿಗೆ ಮಾತು ಕೊಟ್ಟು ಬಂದಿವಿ. ಹಿಂದಿನ ಜನ್ಮದೊಳಗೆ ದುರಂಕಾರಿಯಾಗಿ ತಿರುಗಾಡೇನೆ, ಹಿಂದಿನ ಜನ್ಮದೊಳಗೆ ನಿನ್ನೆ ಧ್ಯಾನ ಮಾಡಿಲ್ಲ, ಹಿಂದಿನ ಜನ್ಮದೊಳಗೆ ನಿನ್ನ ನಾಮಸ್ಮರಣೆ ಮಾಡಿಲ್ಲ, ಈ ಜನ್ಮದೊಳಗಿಂದ ಏನ್ರಿ ನಾನು ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆ, ನಿನ್ನ ಆರಾಧನೆಯನ್ನು ತೆಗೆದು ಮಾಡಿ ಪುಣ್ಯ ಕಾರ್ಯಗಳನ್ನ ಮಾಡಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ಈ ಭೂಮಿಗೆ ಬಂದೀವಿ. ಬಂದ ಬಳಕ ಅದನ್ನ ಮಾಡ್ಬೇಕಲ್ರಿ ಏನ್ರಿ, ಬಂದ ಬಳಕ ಅದನ್ನ ಮಾಡ್ಬೇಕಿಲ್ಲ. ಯಾರು ಕೊಟ್ಟರಿ ಜೀವನ? ಯಾರು ಕೊಟ್ಟಾರಿ? ಯಾರು ಕೊಟ್ಟರಿ ಜೀವನ? ಹೇಳ್ರಿ ಒಬ್ರೇ. ನಂದು ನಾನೇ ಮಾಡೀನ್ರಿ ಜೀವನ, ಹೇಳ್ರಿ ಒಬ್ರೇ ಏನ್ರಿ? ಇಲ್ಲ ಪಾಪ ಅವ ಕೇಳ್ಯಾನ, ಮೊದಲು ಹೇಳಿನಲ್ಲಿ ಇದನ್ನು ಅವನು ನೆನಪೇಟ್ಟದ ನೋಡ್ರಿ. ಆ ಹುಡುಗಿದ್ದಟ್ಟು ನೆನಪು ನಿಮಗಿಲ್ಲ ಏನ್ರಿ. ಇದೆಲ್ಲ ಭಗವಂತ ಕೊಟ್ಟಾನ ನಾವು ಅನ್ನಕತ್ತೀವಿ, ನಾವು ಮಾಡ್ಲಕತ್ತೀವಿ, ನಾವು ಜೀವನ ಕಳೀಲಕತ್ತೀವಿ. ನಮ್ಮ ಬದುಕದ ತಿಳ್ಕೊಂಡಂದು ನಾವೇನು ತಿಳ್ಕೊಂಡಿವಲ್ಲ, ನಿಜವಾಗಿ ನಾವು ಎಲ್ಲ ಭಾಳ ತಪ್ಪು ತಿಳ್ಕೊಂಡಿವಿ. ನಾವೆಲ್ಲ ನೂರಾರು ವರ್ಷದ ಹಿಂಗೆ ಮೆರಿತೀವಿ, ನಾವು ಹಿಂಗೆ ಇರ್ತೀವಿ ತಿಳ್ಕೊಂಡು ನಾವು ತಿಳ್ಕೊಂಡಿವಿ. ನಮಗೆ ಆಯುಷ್ಯ ಎಷ್ಟು ಗೊತ್ತನ್ರಿ ನಿಮಗೆ? ನಮಗೆ ಆಯುಷ್ಯ ಎಷ್ಟದ್ರಿ? ಏಟದ್ರಿ? 100 ವರ್ಷ. ಹೌದಲ್ರಿ? 100 ವರ್ಷ. ಮೂಲ ನಿಜವಾಗಲೂ ಕೂಡ ಮನುಷ್ಯನಿಗೆ ಇರ್ತಕ್ಕಂಥದ್ದೇ 40 ವರ್ಷ ಆಯುಷ್ಯ. ಇದು ತಲೆಗಿಟ್ಕೋರಿ ನೀವು. ಭಗವಂತ ಭೂಮಿಗಿಂದ ಕೊಟ್ಟು ಕಳಿಸಿದ್ದೇ 40 ವರ್ಷ. ಯಾವಾಗಿಂದ 40 ವರ್ಷದಿಂದ ಆಯುಷ್ಯ ಕೊಟ್ಟು ಕಳಿಸ್ಯಾನ. 40 ವರ್ಷದಿಂದ ಚೆನ್ನಾಗಿಂದ ಜೀವನ ಮಾಡಪ್ಪ, ಏನ್ರಿ ಧರ್ಮಕ್ಕಾಗಿ ಅಂತ ದುಡಿ, ನೀತಿಗಾಗಿ ದುಡಿ, ನ್ಯಾಯಕ್ಕಾಗಿ ಅಂತ ದುಡಿ ಎತ್ತಿಕೊಂಡು 40 ವರ್ಷದ ಆಯುಷ್ಯ ಕೊಟ್ಟು ಕಳಿಸದ. ಅಂದ್ರೆ ಮನುಷ್ಯಗೆ ಒಬ್ಬನಿಗೆಲ್ಲ, ಎಲ್ಲ ಪ್ರಾಣಿಗಳಿಗೂ ಕೊಟ್ಟ ಏನ್ರಿ. ನಾಯಿಗೆ 40 ವರ್ಷ ಕೊಟ್ಟ, ಕತ್ತಿಗೆ 40 ವರ್ಷ ಕೊಟ್ಟ ಏನ್ರಿ, ಗೂಗಿಗೆ 40 ವರ್ಷ ಕೊಟ್ಟ, ಮನುಷ್ಯಗೂ 40 ವರ್ಷ ಕೊಟ್ಟ. ಹಿಂಗೆಲ್ಲರಿಗೆ 40 ವರ್ಷದ ಆಯುಷ್ಯ ಕೊಟ್ಟು ಕಳಿಸದ. ಯಾವಾಗಿಂದ 40 ವರ್ಷದ ಆಯುಷ್ಯ ಕೊಟ್ಟ ಅಂತ ಭೂಮಿಗೆ ಕಳಿಸದ. ಯಾವಾಗಿಂದ ಹಿಂಗೆ ಕಳಿಸಿರ್ತಕ್ಕಂಥ ಪ್ರಸಂಗದೊಳಗ ನಾಯಿ ಬಂದು, ಕತ್ತಿ ಬಂದು, ಗೂಗಿ ಬಂದು, ಎಲ್ಲ ಪ್ರಾಣಿಗಳು ಭೂಮಿ ಮೇಲೆ ಬಂದ ಬಳಕ ನಾಯಿ ಏನ್ರಿ ಕತ್ತಿ ಸ್ಟ್ರೈಕ್ ಮಾಡ್ತದ. ಎಲ್ಲಿ? ಪರಮಾತ್ಮ ಬಲ್ಲಿ. ಪರಮಾತ್ಮನ ಬಲ್ಲಿ ಅಂದ ಸ್ಟ್ರೈಕ್ ಮಾಡ್ತು. ಏನಂತ ಸ್ಟ್ರೈಕ್ ಮಾಡ್ತು? ಹೋಗಿ ಅಂದ ಕೇಳಕತ್ತು, ಹೈಕ ಎಲ್ಲ ಕತ್ತಿಗಳು ಹೋಗ್ಯಾವ ಕೈಲಾಸ. ಹೋಗಿ ಒಂದು ಸೌನ ಪರಮಾತ್ಮನ ಇದ್ರಿಗೆ ನಿಂತ್ಕೊಂಡು ಹೈಕ್ಯ ಎಟ್ಟು ಕಿರಿಕಿರಿ. ಅವ ಭಗವಂತ ಗವ್ಯಂತ ಹೊರಗೆ ಬಂದ ಬೂದಿ ಬಿಡ್ಕೊಂಡು, ಯಾಕ್ರೋ ಹಿಂಗ್ಯಾಕೆ ಬದರ್ಲಾಗತ್ತೀರಿ? ಇಲ್ಲ ಪರಮಾತ್ಮ, ನಮಗೆ 40 ವರ್ಷ ಬೇಡ, ನಮಗೆ 20 ವರ್ಷ ಕೊಡು. ಯಾಕ? ಏನಾಗ್ಯದ? ಏನಿಲ್ಲ ಪರಮಾತ್ಮ, ನಮ್ದು ಏನದಲ್ಲಿ ಭೂಮಿ ಮೇಲ ಸುಮ್ಮನೆ ಅಂದ ಯಾರ್ದ್ರ ಮನೆ ಕಲ್ಲು ಹೊರಬೇಕು, ಯಾರ್ದ್ರ ಮನೆ ಮಣ್ಣು ಹೊರಬೇಕು. ಏನ್ ಮಾಡೋಣ? ಬರೀ ಅಂದ ಹೊರದ್ರಾಗೆ ಸಾಕಾಗಿ ಹೋಗದ. ಅದಕ್ಕೆ 40 ವರ್ಷ ನಮಗೆ ಭಾಳ ಹಾಕದ, ನಮಗೆ 20 ವರ್ಷ ಸಾಕತ್ತಿಕೊಂಡ. ಒಮ್ಮೇನ್ ಕೊಟ್ಟಿ ನಡಿ ಕೊಟ್ಟಿನಿ. ಹೋಗಂಗಿಲ್ಲ ಅಂದ್ ಇವು ಕತ್ತಿ ಸ್ಟ್ರೈಕ್ ಮಾಡ.
ನಾವು ಹೋಗಂಗಿಲ್ಲ, ನಮಗೇಂದ 20 ಕೊಡು. ಅಲ್ಲೋ ಮತ್ತೆ ನೀವೆಲ್ಲ ಹಿಂಗೆ ಕಿರಿಕಿರಿ ಮಾಡಿದ್ರೆ ಅಂದ ಮತ್ತೆ ಈಗ ಆಲ್ರೆಡಿ ಅಂದ 40 ಅಂತ ಕೊಟ್ಟು ಬಿಟ್ಟೀನಿ, ಮತ್ತೆ ಇನ್ನ 20 ಅಂದ ಯಾರಿಗೆ ಕೊಡ್ಬೇಕು? ಯಾರಿಗೆ ಕೊಡ್ಬೇಕು? ಏನ್ರಿ ಮನುಷ್ಯ ಕತ್ತೆಗಿಂದ ಎದ್ದ, ಅವು ಕತ್ತೆಗಳದೇನೆ ಇದ್ವಲ್ಲ, ಕತ್ತೆಂದು ಎದ್ದನಾಯ್ತು. ಅವ ಪರಮಾತ್ಮ ಗಾಬ್ರ ನೀ ಯಾಕೆ ಬಂದಿದ್ದು ಇದ್ರಾಗ ಅಂದ. ಕತ್ತೆಗಳದಾಗ ಎದ್ದು ನಿಂತ ನೀವ. ನಿನ್ನೇನು ಕೆಲಸದು? ಅವು ಕತ್ತಿಗಳನ್ನ ಬ್ಯಾಡ ಅಂತ ತಗೊಂಡು ನನಗೆ 20 ವರ್ಷ ಸಾಕತ್ತಿಗಳು ಬಂದವ, ನೀ ಕತ್ತಿಗಳದ ನೀ ಯಾಕೆ ಬಂದಿ ಅಂದ್ಕೊಳ್ಳೇನೆ ಇವ ಅಂದ ಪರಮಾತ್ಮ. ಕತ್ತಿದಂದು 20 ನನಗೆ ಬ್ಯಾಡೋ, ಕತ್ತಿ ಅಂತ ಕತ್ತಿ ಬ್ಯಾಡ ಅಂತದ. ಆದ್ರೂ ನೀ ಬೇಕಂತಿದೆಯಲ್ಲ. ಇಲ್ಲಿಲ್ಲ, ಒಂದು 40 ಸಾಕಾಗಲ್ಲ ನನಗ. ಕತ್ತಿದೊಂದು 20 ಬ್ಯಾಡೋ ಭಾಳ ಹಾಕವ. ಇಲ್ಲಿಲ್ಲ, ನನಗೆ ಕತ್ತಿದೊಂದು 20 ಕೊಡು ಅಂದ ಕೂಡನ ತಥಾಸ್ತು ಅಂದ. ಏಟಾದ್ರು ಮನುಷ್ಯಾಗ 60 ಆದ್ರು. ಇವು 20 ಯಾರು? ಕತ್ತಿ. ಯಾವಾಗ ಕತ್ತಿ ಹೋಗಿ ಸ್ಟ್ರೈಕ್ ಮಾಡಿ ಬಂದವನ ಸುದ್ದಿ ಇಡೀ ಎಲ್ಲ ಕಡೆ ಗೊತ್ತಾಗ್ಬಿಡ್ತು, ಎಲ್ಲ ಪ್ರಾಣಿಗಳಿಗೆ ಗೊತ್ತಾಯ್ತು. ಯಾವಾಗ ಎಲ್ಲ ಪ್ರಾಣಿಗಳಿಗೆ ಅಂತ ಗೊತ್ತಾಗಿ ನಾಯಿಗಳು ಹಾದು ಆಯ್ತು. ನಾಯಿ ಹೋಗಿ ಕೈಲಾಸ ಓದರ್ಲಾಗತ್ತ. ನೋಡ್ರಿ ಅಲ್ಲ, ನಮ್ಮ ಮೊನ್ನೆ ಹೇಳಿಲ್ರಿ, ನಮ್ಮ ಮಠದಾಗ ಏನ್ರಿ ನಮ್ಮ ಗುರುಗಳ ಗದಿಗೆ ಮುಂದೆ ಒದರ್ತಾವ ನಾಯಿ. ಅಂದ್ರೆ ಅವ್ರು ದೊಡ್ಡಪ್ಪ ಮಾರದ್ರ ಕೊಡೊಂದು ನಾ ಹೇಳಿನ ನಿಮ್ಗೆ. ಅವ್ರು ಸಂಸಾರಿಕರವರು, ಹೆಂಡತಿ ಜೀವಂತಿದ್ದ ಕೆಟ್ಟ ಕಿರಿ 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 ಕಿರಿಕಿರಿ ಮಾಡ್ತಿತ್ತದ. ಹಗಲ ಚಂದನ ಗಾಡಿ ಕಟ್ಟರು ಮನೆಗೆ ಬಂದ್ಕೊಳ್ಳಿ ಇದ್ರ ಕಿರಿ 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 ಕೇಳ್ಬೋದು. ಬಂಗಾರ ತರಲ್ಲಿ, ನೀರು ಸೀರೆ ತರಲಿ, ಅದು ತರಲಿ, ಇದು ತರಲಿ, ತೊಂಬ ತಿಳ್ಕೊಳೋ ಗಾನ ಕಿರಿಕಿರಿ ಮಾಡ್ತಿದ್ವು. ಅದಕ್ಕಾಗಿನೇ ಅಂದ ಹೆಣ್ಮಕ್ಳು ನೀವು ನೋಡಿ, ನೀವು ಈ ವಯಸ್ಸಾದ ಕೂಡ ನಮ್ಮ ಮುದುಕೇರಿ ತಿಳಿಯಂಗಳಿಗಾಡ್ತದೆ, ಮುದುಕರು ತಿಳಿಯಂಗಳಿರ್ತದೆ. ಗೊತ್ತದ ನಿಮ್ಗೆ? ಮುದುಕೇರಿ ತಿಳಿಯಂಗಳಿಗಾಡ್ತದೆ, ಸೀರೆ ತುಂಬ ಇದು ತುಂಬ ಹಿಂಗೆ ವಯಸ್ಸಾದ ಕೂಡ ಹಿಂಗೆ ಗಳಿಗಾಡ್ತದೆ. ಬಂಗಾರ ತೊಂಬ, ಬೆಳ್ಳಿ ತುಂಬ, ಅದು ತುಂಬ, ಇದು ತೊಂಬ ಅಂದ ಕೂಡ ಮುದುಕರಾದ ಬಳಿಕ ನಾವು ಮುಂದೆ ಹಿಂಗೆ ಗಳಿಗಾಡ್ತದೆ. ಇವು ಮುದುಕರು ಸೀರೆ ತೊಂಬ ರೊಕ್ಕ ಇಲ್ಲ, ಬಂಗಾರ ತೊಂಬ ಇಲ್ಲ, ಇವು ಇಲ್ಲ ಅಂತಂದ್ರೆ ಮುದುಕರಾದ ಕೂಡ ಅಲ್ಲಿ ಮ್ಯಾಲೆ ವಿಮಾನದಾಗ ಕುಂದ್ರಸಾಗ ಮುದುಕರು ಹಿಂಗೆ ಅಳಿಗಾಡ್ತಿರ್ತಾವೆ. ನೋಡಿ ನೀವು ಅವು ಮುಂದೆ ಅಳಿಗಾಡ್ತಿರ್ತಾವೆ. ಇವಾಗ ಮುದುಕರಿಂದ ಹಿಂಗೆ ಬ್ಯಾಲ್ ಕುಂತ್ಕೊಂಡು ಏನು ಒತ್ಕೊಂಡು ಹೋಗಿರ್ತಾರಲ್ಲ, ಅವು ಮುದುಕರಾದ ಬಳಿಕ ಹಿಂಗೆ ಅಳಿಗಾಡ್ತಿರ್ತಾವೆ. ಅವು ಸತ್ತು ಬಳಕ ಇವು ಮುದುಕಿಯರು ಹಿಂಗೆ ಮುಂದೆ ಅಳಿಗಾಡ್ತಿರ್ತಾವೆ. ಜೀವಂತಿದ್ದಾಗ ಅದು ತೊಂಬ, ಇದು ತೊಂಬ, ಹಂಗಾಯ್ತು ಹೆಂಗಾಯ್ತತ್ ಅಂತಂದು ಅವು ತೊಂಬ ಅಂದಂದ ಇವು ಮುಂದೆ ಕಳಿಗಾಡ್ತಾವೆ. ಹೌದ್ರಿ ಇಲ್ಲಿ ಅಂತಂದು ಹಂಗೆ ಅಳಿಗಾಡಕೋತೆ ಬದಿ. ಜೀವಂತಿದ್ದಾಗೂ ಅಲ್ಲ, ಸತ್ತು ಬಳಗ ಸದಕ್ಕೆ ನಾವು ಹಿಂಗೆ ಅಳಿಗಾಡ್ಕೋತ ಹೋಗ್ಬೇಕು. ಹಂಗ ಇವು ನಾಯಿಗಳನ್ನ ಹೇಳಿನಲ್ಲಿ ನಿಮ್ಗೆ ಭಾರಿ ಕಿರಿಕಿರಿ ಕೊಟ್ಟಿದ್ದಕ್ಕೆ ಅವ ದೊಡ್ಡಪ್ಪ ಮಾರ ಶಾಪ್ ಕೊಟ್ಟನಂತ ಹೆಣ್ತೀವಿ ಜೀವಂತಿದ್ದಾಗಿ. ಯಾವಾಗ ಇಟ್ಟು ಒದರ್ಲಕತ್ತಿ ತಂದಾಗ ನಾಳೆ ನಾ ಸತ್ತ ಬಳಕ ನನ್ನ ಗದಿಗೆ ಇದ್ರಿಗೆ ಈಗ ಹೆಂಗೆ ಒದರ್ಲಕತ್ತಿಯಲ್ಲ ಹಿಂಗೆ ನಾ ಹೇಗೆ ಒದರ್ತೀನಿ ಅಂತೇಳಿ ಶಾಪ ಕೊಟ್ಟಾನ. ಶಾಪ ಕೊಟ್ಟಿದ್ದಕ್ಕಾಗಿನೇ ಇವತ್ತು ಆ ಊರಾಗಂದ ಅವನ ದೊಡ್ಡಪ್ಪ ಮಾರದನ ಹೆಣ್ತೀವಿ ಅಂದ ಸಂಬಂಧಿಕರು ಭಾಳ. ಇಲ್ಲಿ ಮಡದಾಗ ಜಾಂಟಿ ನಗರಿ ಶಬ್ದ ಕೇಳ್ತು ಊರಾಗ ಎಟ್ಟು ನಾಯ ಒಟ್ಟು ಮಡ ಕಡೆ ಮಾರಿ ಮಣ್ಣಿತ್ತು ಕಿರಿಕಿರಿ ಇಟ್ಟು ನಾಯಿಗಳಿಂದ ಹಾದು ಕೈಲಾಸಕ್ಕೆ. ಯಾವಾಗಂದ್ರೆ ಎಲ್ಲ ನಾಯಿಗಳಿಂದ ಹೋಗಿ ಅಂದ್ರೆ ಸ್ಟ್ರೈಕ್ ಮಾಡಿದು ಒಂದು ಸೌನ್ ಒದರ್ಲಕತ್ತು. ಪರಮಾತ್ಮ ಬಂದ ನೀವು ಯಾಕೆ ಬಂದಿರು ಅನ್ನ ಕತ್ತಿ ಅಂತ ಕತ್ತಿಗೆ ಅಂದ್ರೆ ನಾ 20 ಕೊಟ್ಟಿದ್ದೆ. ನಮ್ಮದೇನದು ಕೆಲಸ ಭೂಮಿ ಮೇಲೆ ಅಂದಿವಿ ನಾಯಿ. ಅವ್ರ ಮನೆ ಕಾಯಬೇಕು, ಹಳಸಿದಗೊಳಿಸಿ ತಿನ್ನಬೇಕು. ಅದು ಬಿಟ್ಟು ನಾವು ಯಾರೇ ಕಳ್ಳರು ಬಂದ್ರೆ ಬಗೊಳಕತ್ತೇವ ಮತ್ತೆ ಮನೆ ಮಾಲಕನ ನಮಗೆ ಹೊಡಿತಾನೆ, ನಿದ್ದೆ ಕೆಡಿಸ್ಲಕತ್ತಾನಂತಂದು. ಇದನ್ನ ನಾವು ಹೇಳೋಣ ಪರಮಾತ್ಮ ನಮಗೆ ಬೇಡ. ಏನು ಕೊಟ್ಟಿದ್ದೀವಿ ಒಂದು 20 ವರ್ಷದಿಂದ ಸಾಕು. ಕತ್ತಿಗೆ ಹಂಗೆ 20 ಕೊಟ್ಟಿದ್ದಿಲ್ಲ, ನಮಗೂ 20 ಕೊಡು. ಅಲ್ಲೋ ಎಲ್ಲರೂ ಹಿಂಗೆ ಬಂದಿಂದ ಸ್ಟ್ರೈಕ್ ಮಾಡಿದ್ರೆ ನಾ ಏನು ಮಾಡಲಿ? ಈಗ ಒಮ್ಮೆ ಏನು ಕೊಟ್ಟಿನಿ ಇಲ್ಲ ಪರಮಾತ್ಮ ಕತ್ತಿಗೆ ಹಂಗೆ 20 ಕೊಟ್ಟಿದ್ದು, ನಮಗೂ 20 ಬ್ಯಾಡ್ರ ಇಲ್ಲ ನಮಗೆ 20 ಕೊಡು. ಹೌದು, ಮತ್ತೆ ನಿಮ್ಮೂ 20 ಯಾರಿಗೆ ಕೊಡ್ಬೇಕು? ಹಟ್ಟೋದಕ್ಕೆ ನಾಯಾಗನು ಹೋಗ್ಯಾನೆ ಇವ. ಪೊಗಿಸೆಟ್ಟೆ ಸಿಗ್ತದಂತಂದ್ರೆ ನೋಡ್ರಿ ನೀವು ಯಾರು MLA MP ಬಂದ್ರೆ ಒಗದಿವ್ರ ಇದ್ರಿಗೆ ಏನ್ರಿ ಸಿಗ್ತಾವೇನು ಏನು ಕೊಡ್ತಾವೇನೋ ತಗೊಂಡು ಇಲೆಕ್ಷನ್ದಾಗ ನೋಡ್ರಿ ನೀವು. ಇವು ಜೇ ಹೊಡೆದು ಅದಕ್ಕಂದ್ರೆ ನೀವು ಏನು ಕೊಟ್ಟಿದ್ದು ಪುಗಿಸೆಟ್ಟೆ ಸಿಗಬೇಕು. ಪುಗಿಸೆಟ್ಟೆ ಹತ್ತಿಕೊಂಡಾಗ ಭಾರಿ ಏನು ನೋಡ್ಬೇಕು, ಭಾರಿ ವಿನಯ. ಪರಮಾತ್ಮ ನಾವು ನಾಯಿ ಬ್ಯಾಡು. 60 ಆಗ್ಯಾವ ಈಗಾಗಲೇ, ಕತ್ತಿದ 20 ತೊಗೊಂಡಿದ್ವಿ. ಬ್ಯಾಡ ನಿನಗೆ ಹೆಚ್ಚಿಗೆ ಹಾಕವ ತಗೊಂಡ ಪರಮಾತ್ಮ ಅಂತಾನೆ. ಇಲ್ಲ ನನಗೆ ಇನ್ನೂ ಕಮ್ಮಿ ಬೀಳಕತ್ತವ ಆ ನಾಯಿದೊಂದು 20 ಎಟ್ಟು ಬ್ಯಾಡಲಕ್ಕ ಕೇಳಿಲ್ಲ. ಆಯ್ತಪ್ಪ ನಿನ್ನ ಹಣಿ ಬರ್ ನಾ ಏನು ಮಾಡಲಿ ತಗೊಂಡು ನಾಯಿದೊಂದು 20 ತಾಸ್ತು ಅಂದ 80 ಆದ. ಸುಮ್ಮಿರ್ಬೇಕಾ 80 ತೊಗೊಂಡು? ಏನ್ರಿ ಸುಮ್ಮಿರ್ಬೇಕಿಲ್ಲ?
ಇವು ಕತ್ತಿ ಅಂತ ಕಾಯ್ತು ಹೋಗಿ ಸ್ಟ್ರೈಕ್ ಮಾಡೋದು, ಆಮೇಲೆ ನಾಯಿಗಳು ಸ್ಟ್ರೈಕ್ ಮಾಡೋದು, ಇವೆಲ್ಲ ಸ್ಟ್ರೈಕ್ ಮಾಡಿದ್ದು ಗೂಗಿಗೆ ಗೊತ್ತಾಯ್ತು. ಗೂಗಿ ಅಂತೀರೇನು ನೀವು? ಅವು ಇರ್ತಾವಲ್ಲ ಗಿಡದಾಗ ಕೂತಿರ್ತಾವ ಕಂಡುಬಿಟ್ಟು ಗೊತ್ತ, ಅವು ಗೂಗಿಗೆ ಗೊತ್ತಾಯ್ತು. ಏನಾವು ಕತ್ತಿ ಕಲ್ಲ ಮಣ್ಣಾರೆ ಹೊರ್ತಾವ, ಸಿಂಧಿ ಪರಕೇರೆ ಹೊರ್ತಾವ, ಆ ನಾಯಾರೆ ಮನಿಯಾರೆ ಕಾಯ್ತಾವ. ನಂದೇನದ ಭೂಮಿ ಮೇಲೆ ಹತ್ತಿದ ಗೂಗಿ ಸುಮ್ಮ ಯಾರ್ದಾರು ಕುಂಬಿ ಮ್ಯಾಗ ಕೂತ್ಕೊಂಡು ಕಣ್ಣು ಬಿಟ್ಟು ಓದ್ ಕುಂದಿರ್ಬೇಕಲ್ರಿ. ನಂದೇನದ ಕೆಲಸ ಅದನ್ನು ಹೋಯ್ತು, ಸ್ಟ್ರೈಕ್ ಮಾಡ್ತಾ ಅದನ್ನು. ನೀ ಯಾಕೆ ಬಂದಿದ್ವ? ಕತ್ತಿ ಅಂತ ಕತ್ತಿಗೆ 20 ಕೊಟ್ಟಿದ್ದಿ, ನಾಯಿ ಅಂತ ನಾಯಿಗೆ 20 ಕೊಟ್ಟಿದ್ದಿ, ನನಗ್ಯಾಕೆ 40? ನನಗೂ 20 ಕೊಡು. ಅಲ್ಲೋ ಮದ ನಿನ್ನೂ ಯಾರಿಗೆ ಕೊಡ್ಬೇಕು? ಅಟ್ಟು ಗೂಗಿ ಜೋಡಿನೂ ಹೋಗಿದ್ನೆ ಇವ. ಹಂಗೆ ಮಾಡ್ತೀರಿ. ಎಲ್ಲ ಪಕ್ಷದಾಗ ಇರೋವನೇ, JDS ತಾಗೂ ಇರಾವಣೆ, ಕಾಂಗ್ರೆಸ್ ತಾಗೂ ಇರಾವಣೆ, BJP ಆಗು ಇರಾವಣೆ. ಪೋಗ್ಸೆಡೆ ಸಿಗ್ತದತ್ತ ಏನ್ರಿ? ಎಲ್ಲದ್ರಾಗೂ ಇರೋವನೇ. ಗೂಗಿ ಜೋಡಿನೂ ಹೋಗ್ಯಾನ. ನೀ ಯಾಕೆ ಬಂದಿದ್ವು ಗೂಗಿ ಜೋಡಿ ಅನ್ನ? ನಾವು ಗೂಗಿದ 20 ಹೊಸಗೊಟ್ಟಿ 80 ಆಗ್ಯಾವ, ಸಾಕು ಮಾಡು. ಇಲ್ಲ ಪರಮಾತ್ಮ ನನಗೆ 80 ಸಾಕಾಗಲ್ಲ. ಅವನು ಬ್ಯಾಡ ಒಲೆ ಅಂದ. ಇಲ್ಲ 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 ನನಗೆ ಅದೊಂದು 20 ಕೊಡು ಅಂದ. ಯಾವಾಗಿಂದ ನನ್ನಿಂದ ಹಣಿ ಬರ್ ನಾ ಏನು ಮಾಡಿ ಎತ್ತು ಕೂಡ ತತಾಸ್ತು ಅಂದ. ಏಟೈತ್ರಿ? 100 ಆಯ್ತು. 100 ನಿಮ್ಮವೇ ನೀವು? ನಿಮ್ಮ ಅಲ್ಲ, ನೀವು ತಿಳ್ಕೊಂಡ್ರೆ 90 ವರ್ಷ ಬದುಕ್ತೀವಿ. 100 ವರ್ಷ ಬದುಕ್ತೀರಿ. ನಾವು ಅನ್ನಕತ್ತೀವಿ ನಮ್ಮ 100 ವರ್ಷ ಇಲ್ಲ ನೋಡ್ರಿ. ನಿಜವಾದ ಮನುಷ್ಯ ಜೀವನ ಕಳಿಬೇಕಾದ್ರೆ 40 ವರ್ಷನೇ. ಯಾಕ್ರಿ? ಪರೀಕ್ಷೆ ಮಾಡಿ ನೀವು. ಒಂದು 10-15 ವರ್ಷ ತನಕ ಬಾಲ್ಯದಾಗ ಹೋಗ್ತಾನ, 15 ಒಂದು 25 ತನ ಅಂದ ಯವ್ವಂದಾಗ ಹೋಗ್ತಾನ, 25 ಯಾವಾಗಂದ ಮನೆಯವ್ರು ಮದುವೆ ಮಾಡೋದಿರ್ತಂದ ಒಂದು 30-35 ವರ್ಷ ತನ ಸಂಸಾರದಾಗಂದ ಇರ್ತಾನ ಏನ್ರಿ. ಮುಂದೆ 1-2 ಮಕ್ಕಳು ಹಾಕವ, ಮಕ್ಕಳು ಜೋಡಿ ಒಂದು 40 ವರ್ಷ ತನ ಚಂದ ಜೀವನ ಕಳಿತಾನ. ಯಾವಾಗಿಂದ 40 ವರ್ಷ ಒಂದು ಖುಷಿ ಜೀವನ ಮುಗೀತು, ಕತ್ತಿ ದುಡ್ದಾಗ ದುಡಿಬೇಕು. ಮಕ್ಕಳಿಗೆ ಆಗ್ಬೇಕು, ಮೊಮ್ಮಕ್ಕಳಿಗೆ ಆಗ್ಬೇಕು, ಮರಿ ಮೊಮ್ಮಕ್ಕಳಿಗೆ ಆಗ್ಬೇಕು, ಹೆಂಡತಿಗೆ ಆಗ್ಬೇಕು. ಅದು ಆಯ್ತು ಇದು ಆಯ್ತು. ಒಂದು ಸಾವನು ದುಡಿತದ ದುಡು ಕಾಲು ಡೊಂಕ್ ಹಾಕೋದು ಏನ್ರಿ. ಯಾವಾಗ ಒಂದು ಸಾವನು ದುಡಿತದ್ರಿ. ಎಲ್ಲಿತಾನ 60 ವರ್ಷ ತನ ಕಂಡಂಗೆ ದುಡಿತಾನೆ. ಯಾರು ಏನು ನಿಮ್ಮ ಅಪ್ಪ ಏನು ಕತ್ತಿ ದುಡ್ದಂಗೆ ದುಡಿತಾನೆ? ಕತ್ತಿ ದುಡ್ದಂಗೆ ದುಡಿದಲ್ಲ, ಅವ್ನು ಕತ್ತಿ ಜನ್ಮನೇ ಅದು. ದುಡಿಬೇಕೆ ಯಾವನಿಗೆ ಹೇಳ್ತಾನ? ಕತ್ತಿ ಜನ್ಮದದು. ಅವ 60 ವರ್ಷ ತನ ದುಡಿಬೇಕಮ್ಮ. ಯಾವಾಗ 60 ತನ ದುಡ್ದಂದ್ರೆ ಕೈಕಾಲ ಶಕ್ತಿ ಕಳ್ಕೊತದ ಏನ್ರಿ. ಮನೆಗಂದ ಸ್ವಸ್ಥರು ಬಂದಿರ್ತಾರ ಏನ್ರಿ. ಮನೆಗಂದ ಸ್ವಸ್ತಿ ಸೇರಂಗಿಲ್ಲ, ಹೆಂಡತಿ ಸೇರಂಗಿಲ್ಲ. ಯಾಕಂದ್ರೆ ದುಡ ಕೈ ಕಾಲದಾಗ ತಾಕತ್ತಿರಲ್ಲ ಏನ್ರಿ. ಅವ ದುಡುತ್ತಂದ್ರೆ ರೊಕ್ಕ ಕೊಡಾಗಿನೇ ನೀವು ಹೌದ್ರ ಕಾಜಿ ಮಾಡೋರು. ರಾಜ ಹೊಟ್ಟದೇವಲ್ಲ ರಾಜ. ಆ ರೊಕ್ಕ ತೊಗೊಂಡು ಬರ ಪಗಾರ ತೊಗೊಂಡು ಮನೆಗೆ ಬರ್ದಿತ್ತು ಹೂವ ರಾಜ ಹೊಟ್ಟ. ಅದು ದುಡಿಯೋದು ಮುಗೀತು, ರಿಟೈರ್ಡ್ ಆಯ್ತು. ಅವನು ಪಗಾರ ಇಲ್ಲ ಏನೂ ಇಲ್ಲ ತಿಳ್ಕೊಂಡಂದು ಈ ಕಡೆ ಪಗಾರನು ಕಟ್ಟಾಗಿರ್ತ, ಇದ್ರ ಫಿಗರ್ನು ಕಟ್ಟಾಗಿರ್ತ. ಇದ್ರ ಮಾರ್ಯಾಗೂ ಏನು ಉಳಿದಿರಂಗಿಲ್ಲ. ಮಾರಿ ಎಲ್ಲ ಸುಕ್ಕಗಟ್ಟಿ ಏನ್ರಿ ಮನೆ ಹಿಡ್ಕೊಂಡು ಕುಂದಿರ್ತದ. ಯಾರು ಸೇರಂಗಿಲ್ಲ ಇದಕ್ಕೆ. ಯಾವಾಗ ನಾವು ಮನೆ ಹಿಡ್ಕೊಂಡು ಕೂತ್ಕೊಂಡು ಮುಂದೆ ಮಕ್ಕಳು ಕಾರ್ಬಾರ ಅಂದ್ರೆ ಮಕ್ಕಳು ಕಸ್ಕೊಂಡಿರ್ತಾವ. ಕಸ್ಕೊಂಡ್ಬಿಡ ಮಕ್ಕಳು ಮಾಡ್ತಿರ್ತಾವ. ಇದ್ರದ್ದು ಏನು ಕೆಲಸ ರೀ? ಹೊರಗೆ ಕಟ್ಟೆ ಕೂತೆ ಅಂದ. ನಾ ಅವಾಗ ಹಂಗೆ ದುಡಿತಿದ್ದೆ, ನಾ ಇವಾಗ ಹೆಂಗೆ ದುಡಿತಿದ್ದೆ, ನಾ ಚೀಲ ಎತ್ತಿದ್ದೆ, ಕಲ್ಲು ಎತ್ತಿದ್ದೆ, ಗುಂಡೆ ಎತ್ತಿ. ಈಗಿನ ಏನು ಮಾಡ್ತಾವ? ಅದಕ್ಕೇನು ಬರ್ತದ, ಇದಕ್ಕೇನು ಬರ್ತದ? ಎಂಥ ಸೊಸೆ ಗಂಡು ಬರ್ತೀವಿ ಅಂತ ಹೇಳ್ತೀವಿ. ಬಾಗಿಲು ಮುಂದೆ ಕೂತು ಒಂದು ಸವನ ಒದರ್ತದ ಏನ್ರಿ. ಒಂದು ಸವನ ಒದರ್ತದ. ಯಾರೇ ನೋಡಿದ್ರು ಏನು ನಿಮ್ಮ ಅಪ್ಪ ಎಷ್ಟು ಒದರ್ತದ? ನಾಯಿ ಒದರ್ದಾಗ. ಅದು ನಾಯಿ ಒದರ್ದಾಗ ಅಲ್ಲ, ಅದ್ರ ನಾಯಿ ಜನ್ಮನೇದ ಒದರೇಬೇಕಾಕ್ಕದ. ಇದಕ್ಕೆ ಬೆಳಗನೂ ನಿದ್ದೆ ಹತ್ತಲ್ಲ. 80 ತನ ನೋಡ್ರಿ ನೀವು. ಯಾಕಂದ್ರೆ ಚಟಗಳು ಕಲ್ತಿರ್ತದೆ. ಬೀಡಿ ಪೀಡಿ ಬಿಗೋದು ಏನ್ರಿ. ಬೀಡಿ ಸೇದೋದ್ರಿಂದ ಸಿಗರೇಟ್ ಸೇದೋದ್ರಿಂದ ಒಂದು 3 ಲಾಭವ. 3 ಲಾಭ ಏನ್ರಿ. ಬೀಡಿ ಸೇದೋರು ಸಿಗರೇಟ್ ಸೇದೋರಿಗೆ 3 ಲಾಭವ. ಅವ್ರಿಗೆ ನಾಯಿ ಕಚ್ಚಲ್ಲ. ಬೀಡಿ ಸೇದೋರಿಗೆ ನಾಯಿ ಕಚ್ಚಲ್ಲ ಏನ್ರಿ. ಬೀಡಿ ಸೇದೋರಿಗೆ ನಾಯಿ ಕಚ್ಚಲ್ಲ. ಒಂದನೇದ್ದು. ಬೀಡಿ ಸೇದೋರ ಮನೆಗೆ ಕಾಳ್ರು ಬರಲ್ಲ. ಬೀಡಿ ಬಿಗಿಯವ್ರ ಮನೆಗೆ ಕಾಳ್ರು ಬರಲ್ಲ. ಏನು ಇನ್ನೊಂದು ಲಾಭ ಏನದಂದ್ರೆ ಬೀಡಿ ಬಿಗಿಯವನಿಗೆ ಏನ್ರಿ, ಬೀಡಿ ಸಿಗರೇಟ್ ಸೇದವನಿಗೆ ಕೂದಲ ಬೆಳ್ಳಗಾಗಲ್ಲ. ಚಪ್ಪು ಮತ್ತು ಎಲ್ಲರೂ ಚಲೋ ಮಾಡಿರತ್ತೀನಿ ಏನ್ರಿ. ಹ್ಯಾಂಗೆ ಲಾಭ ಹತ್ತುಕೊಂಡ ಕೇಳಿದ್ರೆ ಬೀಡಿ ಸಿಗರೇಟ್ ಸೇದೋದ್ರಿಂದ ಏನ್ರಿ ಅವ್ರಿಗೆ ನಾಯಿ ಕಚ್ಚಲ್ಲ. ಯಾಕೆ ಕಚ್ಚಂಗೆಲ್ಲ ಹತ್ತುಕೊಂಡ? ಇದು ಬೀಡಿ ಸೇದಿ ಅದ. ಇದಕ್ಕಂದ ಡಗ್ ಹತ್ತಿರ್ತದೆ. ದಮ್ಮ ಹತ್ತಿರ ನೋಡ್ರಿ ನೀವು.
ನಡಿಲಕ್ಕೆ ತಾಕತ್ತಿರಲ್ಲ, ಸ್ವರಿಗೆ ಸಣ್ಣಾಗಿರ್ತದ. ಮತ್ತು ನಡಿಬೇಕಾದ್ರೆ ಅದು ಹಂಗೆ ಹೋಗ್ಕನವ ಎಲ್ಲರೂ ಬಿದ್ದಿದ್ದೇನತ್ತಂದು ಕೈಯಾಗ ಒಂದು ಬಡಿಗೆ ಹಿಡಿದಿರ್ತದೆ. ಕೈಯಾಗ ಬಡಿಗೆ ಬಿದ್ದಾಗ ನಾಯಿ ಕಡಿತಾವ ಏನ್ರಿ? ಅದಕ್ಕೆ ಕೈಯಾಗ ಬಡಿಗೆ ಬಂದ ಬಳಕ ನಾಯಿ ಕಚ್ಚಂಗಿಲ್ಲ ಅದಕ್ಕೆ. ಮತ್ತು ಇವನು ಮನೆಗೆ ಕಳ್ತನ ಆಗಂಗಿಲ್ಲ. ಅದೇ ಹಂಗ್ರಿ ಅಂತಂತೀರಿ ನೀವು, ಅವ್ನ ಮನೆಗೆ ಕಳ್ತನ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ಇದು ಬೆಳಗನ ಮಕ್ಕಳಲ್ಲ, ಬೆಳಗನ ಹೊರಗೆ ಕಟ್ಟಿಗೆ ಯಾಕ್ರಿ ಮಾಡ್ತಿರ್ತಾವ ನೋಡ್ರಿಲ್ಲ ಡಗ್ಗತಿ. ಯವ್ವ ಬೆಳಗನೆ ಇವ ಎತ್ತರ ಇರವ ಇವನ್ ಮನೆಗೆ ಕಾಡ್ರಿ ಯಾರು ಬರ್ಬೇಕು ಹೇಳಿ. ಹೌದಾ? ಇಲ್ಲಿ ಕಟ್ಟಿ ಒಂದೊಂದು ಮಾಡ್ತಿರ್ತಾವ ನೋಡ್ರಿ. ಯಾಕಂದ್ರೆ ಜನ ಮಾಡ್ಕೊಂಡ್ರೆ ಉಸುಲು ಬಂದಾಕದ ಎಚ್ಚರ ಕುಂದ್ರು. ಮತ್ತು ಹಂಗೆ ಮಾಡ್ತಿರ್ತಾರೆ ನೋಡಿ. ಅವು ದಮ್ಮ ಕಪ ಆಗಿದ್ಗೆ ಅಂದ್ರೆ ನೋಡ್ರಿ ಮಾಡ್ತಿರ್ತಾರೆ ಅವ್ರು. ಬೆಳಗನೆ ಎಚ್ಚರ ಇರ್ತಾವ. ಮತ್ತು ಅವಕ್ಕೆ ಹಂಗೆ ಅವ್ರ ಮನೆಗೆ ಕಳತನ ಹಾಕದ್ರಿ. ಹೌದಿಲ್ಲ? ಇನ್ನೊಂದು ಆಶ್ಚರ್ಯ ಹೇಳ್ತೀನಿ, ಅವನು ಕೂದಲು ಬೆಳಗಾಗಲ್ಲ. ಇದೇನು ರೀ ಅಂದ್ರೆ ನೀವು ಅಂದ್ರೆ ಆಗೋದಕ್ಕಿಂತ ಮೊದಲೇ ಸತ್ತು ಹೋಗಿರ್ತದ. ಅಲ್ಲೆಲ್ಲಿ ಕೂದಲು ಬೆಳಗಾಕ ಆಗೋದಕ್ಕಿಂತ ಮೊದಲೇ ಸತ್ತಿರ್ತದ, ಮತ್ತೇನು ಬೆಳಗಾಕವದು? ಹೌದಾ ಇಲ್ಲ? ಹಿಂಗೆ 3 ಲಾಭ ನೋಡಿ ಬೀಡಿ ಬಿಗಿಯೋರ್ದಿಂದ. ಹೌದಲ್ರಿ? ಯಾವಾಗ 60ರಿಂದ 80 ತನ ಒದರ್ತದ. ಯಾಕ? ನಾಯಿ ಜನ್ಮ ಎಟ್ಟು ಒದರ್ತದೋ ನಿಮ್ಮ ಮನೆ ಮುದುಕ, ಎಟ್ಟು ಬೈತದೋ ಏನು ಹೇಳಿ. ಏನು ನಾಯಿ ಒದರ್ತವ ನೀನಂತ. ನಾಯಿ ಒದರ್ದಂಗೆ ಒದರೋದಲ್ಲ, ಅದಕ್ಕೆ ನಾಯಿ ಜನ್ಮದ, ನಾಯಿ ಒದರ್ದಂಗೆ ಒದರೋದು. ಯಾವಾಗಿಂದ 80 ತನ ಒದರ್ತು ಇದಕ್ಕೆ ಮೈಯಾಗ ತಾಕತ್ ಕಳ್ಕೋತು, ದಮ್ಮ ಕೆಮ್ಮ ಏನ್ರಿ ನಡ್ಲಾಕ ಬರಂಗಿಲ್ಲ, ಹೇಳಾಕ ಬರಂಗಿಲ್ಲ. ಮೂಲ್ಯಾಗ ಒಂದು ಚೀಲ ಹಾಸಿ ಬಿಟ್ಟಿರ್ತಾರ. ಸುಮ್ಮ ಹೋಗೋರ್ನ ಬರೋನು ಏನು ಹೇಳ್ರಿ. ನೀ ರೊಕ್ಕ ಒಯ್, ಬಂಗಾರ ಒಯ್, ಬೆಳ್ಳಿ ಒಯ್, ನೀ ಏನು ಮನ್ಯಾಗ ನೀನೇ ಹೋಗಿ ಮಾತಾಡ್ಸು. ಯಾಕೆ ಮುತ್ತಿ ಆರಾಮ? ಏನು ಆರಾಮ? ನಮ್ಗೆ ಯಾಕೆ ಇಟ್ಟಾನ? ನಮ್ಗೆ ಯಾಕೆ ಒಯ್ಯಲಾಗ್ಯಾಲ? ನನಗೆ ಯಾವ ಸೇರ್ತಾವ? ಇದಕ್ಕೆ ಹೇಳಕ್ಕೂ ಬರಲ್ಲ, ಏನು ಬರಲ್ರಿ. ಎಲ್ಲ ಡಗ್ ಹತ್ತು ಹೋಗಿರ್ತದದು. ಎಷ್ಟು ಮಜಾ ಅನ್ನಿಸ್ತಲ್ರಿ? ಹಂಗ ನಾವೇನು ತಿಳ್ಕೊಂಡಿವಿ ಎತ್ತಿಕೊಂಡಂದ್ರೆ ನಮ್ಮ ಜೀವನದೊಳಗೆ ನಮಗೆ 100 ವರ್ಷ ಐತೆ ಎತ್ತಿಕೊಂಡು ನಾವು ತಿಳ್ಕೊಂಡಿವಲ್ಲ, ನಮಗೆ 100 ವರ್ಷ ಇಲ್ಲ. ಯಾವಾಗ ಬಂತೆಂದ ಅವಾಗಿಂದ ಹೋಗಿಬಿಡೋದು ತಿಳಿತ್ರಿ. ಆದ್ರೆ ಇರುತನೂ ಕೂಡ ನಾವು ಏನು ಎದಕ್ಕೆ ಬಂದೀವಿ ಎತ್ತಿಕೊಂಡ ಕೇಳಿದ್ರೆ, ನಾವು ಧರ್ಮದ ಕಾರ್ಯ ಮಾಡಕ್ಕೆ ಬಂದೀವಿ, ಪುಣ್ಯದ ಕಾರ್ಯಗಳನ್ನು ಮಾಡಕ್ಕೆ ಬಂದೀವಿ, ಇನ್ನೊಬ್ಬರ ಪ್ರೀತಿ ಅಂತಕ್ಕಂಥ ಸಂಪಾದನೆ ಮಾಡಕ್ಕೆ ಬಂದೀವಿ. ಅದಕ್ಕಾಗನೆ ಯಾವಾಗಿಂದ ನಾಗಲಿಂಗಪ್ಪನವರು ಆ ಸಿದ್ಧಾರೂಢರ ಮೈ ಮೇಲೆ ಇರ್ತಕ್ಕಂಥ ಶಲ್ಯ ಹರಿದು ಹೋಗೋದ್ರಲ್ಲ, ಇದು ಎದರಿಂದ ತಯಾರಾಗಿದೆ ಶರೀರ ಹತ್ತುಕೊಂಡು ಕೇಳಿದ್ರೆ, ಒಂದು ಕಡೆಗೆ ಸಿದ್ಧಾರೂಢರಂದ ಶಿಷ್ಯರಂದ ಸಿಟ್ಟಿ ಬರ್ಲಕತ್ತಾರ. ಏನು ನಮ್ಮ ಅಜ್ಜರ ಮೈ ಮೇಲೆ ಇರ್ತಕ್ಕಂಥ ಶಲ್ಯ ಹರಿದು ಹೋಗೋದ್ರಲ್ಲ ನಾಗಲಿಂಗಪ್ಪ ಹತ್ತಿಕೊಂಡದು ಸಿಟ್ಟಿಗೆ ಬರಕತ್ತಾರ. ಆದ್ರೆ ಅರ್ಥ ಏನದ ನಾಗಲಿಂಗಪ್ಪಗೆ ಅಂದ ಗೊತ್ತದ, ಅದನ್ನು ತಿಳ್ಕೊಂಡಿರ್ತಕ್ಕಂಥ ಸಿದ್ಧಾರೂಢರಿಗೆ ಅಂದ ಗೊತ್ತಿತ್ತು. ಪಂಚಭೂತಗಳನ್ನು ತಯಾರಾಗಿರ್ತಕ್ಕಂಥ ಈ ಶರೀರ 5 ಕಡೆಗೆ ಅಂದ ಬಗದ್ರು. ಕಲ್ಪನಾ ಇರಲಿ ಏನ್ರಿ? 5 ಅರಿವಿ ಅಂತಕ್ಕಂಥ ಒಂದೊಂದು ದಿಕ್ಕಿಗೆ ಅಂದ ಬಗದ್ರು. ಅಂದ್ರ ಈ ಶರೀರದ ಪಂಚ ತತ್ವಗಳಿಂದ ತಯಾರಾಗಿರ್ತಕ್ಕಂಥ ಶರೀರ, ಪಂಚಭೂತಗಳಿಂದ ತಯಾರಾಗಿರ್ತಕ್ಕಂಥ ಶರೀರ. ಒಂದು ಅರಿವಿ ಮಣ್ಣಾಗಂದ ಒಗಿತಾರ, ಮಣ್ಣಿನಿಂದ ತಯಾರಾಗಿದ್ದು, ಮಣ್ಣಿಗೆಂದ ಹುಕ್ಕೋದು. ಯಾವಾಗ ಮಣ್ಣಿನಿಂದ ತಯಾರಾಗಿರ್ತಕ್ಕಂಥ ಮಣ್ಣಿನಿಗೆಂದ ಒಗಿತಾರೆ, ಬೆಂಕಿಯಿಂದ ತಯಾರಾಗಿರ್ತಕ್ಕಂಥ ಬೆಂಕಿಯಾಗಂದ ಒಗಿತಾರೆ, ಗಾಳಿ ಒಳಗಿಂದ ತಯಾರಾಗಿರ್ತಕ್ಕಂಥ ಗಾಳಿಗೆಂದ ಒಗಿತಾರ, ನೀರ್ ಒಳಗಿಂದ ತಯಾರಾಗಿರ್ತಕ್ಕಂಥ ಶರೀರ ನೀರೊಳಗಿಂದ ಒಗಿತಾರ. ಏನ್ರಿ? ಹಿಂಗ ಆಕಾಶ ತತ್ವದಿಂದ ತಯಾರಾಗಿರ್ತಕ್ಕಂಥದಕ್ಕೆ ಆಕಾಶಕ್ಕೆಂದ ಒಗಿತಾರ. ಒಂದು ಮಾತ್ರ ಸಿದ್ಧಾರೂಢರು ಹೆಗಲಿಮಗೆ ಹಾಕ್ತಾನ. ಅದು ಏನು ಒತ್ತಿಕೊಂಡದ ಕೇಳಿದ್ರೆ, ಇದೆಲ್ಲ ಶರೀರ ಏನ್ರಿ ಎಲ್ಲ ತತ್ವಗಳದೊಳಗೆ ಸೇರಿ. ಈಗ ನಾವು ಮಣ್ಣು ಮಾಡಿ ಬರ್ತೀವಲ್ಲ ನಾವು ಮನೆಗೆ, ಮಣ್ಣಾಗ ಹೋಗ್ಕಾದ, ನೀರಾಗ ಹೋಗ್ಕಾದ, ಬೆಂಕಿಯಾಗ ಹೋಗ್ಕಾದ, ಗಾಳಿಯಾಗಿಂದ ಹೋಗಿಬಿಡ್ತದ. ಆದ್ರೆ ಒಂದು ಅರಿವಿ ಮಾತ್ರ ಒಂದು ಸಿದ್ಧಾರೂಢರು ಹೆಗಲಿಮಗೆ ಹಾಕದ. ಅದು ಎದಕ್ಕೆ ಹಾಕದ್ನ ತಿಳ್ಕೊಂಡ ಕೇಳಿದ್ರ, ಈ ಕೀರ್ತಿ ಅನ್ನತಕ್ಕಂಥದ್ದು ಏನೈತಲ್ಲ, ಇದು ಒಂದೇ ನಮ್ಮದು ಹೊರತಾಗಿ ಉಳಿದಿದ್ದು ಯಾವ ಕೂಡ ನಮ್ಮ ಅಲ್ಲ. ಏನ್ರಿ? ನಾವು ಯಾರು ಈ ಶರೀರವನ್ನು ನಾವಾಗೆ ತಯಾರು ಮಾಡ್ಕೊಂಡಿದ್ದಲ್ಲ ಇದು. ಹೌದಿಲ್ರಿ? ನೋಡ್ರಿ, ಸಿದ್ಧಾರೂಢ ಜಗತ್ತಿಗೆ ಹೆಂಗೆ ತಿಳಿಸ್ತಾರ, ಪಂಚ ತತ್ವಗಳಿಂದ ತಯಾರಾಗಿರ್ತಕ್ಕ ಶರೀರ ಏನ್ರಿ ಪಂಚಭೂತಗಳೆಲ್ಲ ಲೀನಾಗಿಂದ ಹೋಗ್ತದೆ. ಆದ್ರೆ ಒಂದು ಮಾತ್ರ ಉಳಿತದೆ. ಇದು ಯಾವ್ದು ಒತ್ತಿಕೊಂಡ ಕೇಳಿದ್ರೆ, ನಾ ಮಾಡಿರ್ತಕ್ಕಂಥ ಧರ್ಮ, ನಾ ಮಾಡಿರ್ತಕ್ಕಂಥ ಪುಣ್ಯ, ನಾ ಮಾಡಿರ್ತಕ್ಕಂಥ ದಾನ ಧರ್ಮ, ಆ ಕೀರ್ತಿ ಅಂತಕ್ಕಂಥ ಮಾತ್ರ ಒಂದು ನಿಂದು ಸಿದ್ಧಾರೂಢ ಹತ್ತಿಕೊಂಡು ಅವನ ಹೆಗಲಿ ಮ್ಯಾಗೆ ಹಾಕಿ ಹೋಗಿಬಿಡ್ತಾನೆ ನಾಗಲಿಂಗ.